ಜುಗಾರಿ ಕ್ರಾಸ್ ಕಮಾನು ಸೇತುವೆ ಅಧ್ಯಾಯ 29. ಅಂಬಳದಿಂದ ಜುಗಾರಿ ಕ್ರಾಸಿಗೆ ಹೋಗುವ ರಸ್ತೆ ಬೆಟ್ಟದ ಕಣಿವೆಯಲ್ಲಿ 17 ಹೇರ್ಫಿನ್ ತಿರುವುಗಳು ಇಳಿದಿಳಿದು ದೋಣಿಹೊಳೆಯ ಸೇತುವೆಯ ಬಳಿಗೆ ಬರುತ್ತದೆ. ಆಳವಾದ ಪ್ರಪಾತಗಳಲ್ಲಿ, ಕೊರಕಲುಗಳಲ್ಲಿ ದೋಣಿಹೊಳೆ ಇಲ್ಲಿ ಅಕ್ಷರಶಃ ಕುದಿಯುತ್ತಾ ಹರಿಯುತ್ತದೆ. ಇದೊಂದು ಕಮಾನು ಸೇತುವೆ ಇಲ್ಲದಿದ್ದರೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಯಾವ ಸಂಪರ್ಕವೂ ಸಾಧ್ಯವಿಲ್ಲ. ಸಾಧಾರಣವಾಗಿ ನದಿಗಳನ್ನೆಲ್ಲ ಸುಲಭವಾಗಿ ಈಜಿ ದಾಟಿಕೊಂಡು ಓಡಾಡುವ ಕಾಡು ಪ್ರಾಣಿಗಳು ಸಹ ದೋಣಿಹೊಳೆಯನ್ನು ಈ ಭಾಗದಲ್ಲಿ ಈಜಿ ದಾಟಲು ಸಾಧ್ಯವಾಗದೆ ಸರ್ಕಾರಿ ಸೇತುವೆಯನ್ನೇ ಉಪಯೋಗಿಸುತ್ತಿದ್ದವೆಂದು ಕಾಣುತ್ತದೆ. ಏಕೆಂದರೆ ಕಮಾನು ಸೇತುವೆಯ ಆಚೀಚೆ ಕಡೆ ಆನೆ, ಹುಲಿಗಳಿಗಿಂತ ಹಿಡಿದು ಪ್ರತಿಯೊಂದು ಕಾಡು ಪ್ರಾಣಿಗಳ ಹೆಜ್ಜೆ ಗುರುತುಗಳು ಒದ್ದೆ ಮಣ್ಣಿನಲ್ಲಿ ಮೂಡಿರುವುದನ್ನು ಕಾಣಬಹುದಿತ್ತು. ಉದ್ದಕ್ಕೂ ನದಿ ಧುಮುಕಿ ಧುಮುಕಿ ನೊರೆ ಏಳಿಸುತ್ತಾ ಸಾಗುವುದರಿಂದ ಸುರೇಶ್ ಗೌರಿ ದೋಣಿಹೊಳೆಯ ದಂಡೆಯ ಪಕ್ಕದಲ್ಲಿ ನಡೆದು ಬಂದ ದಾರಿ ಯಾವಾಗಲೂ ಹೊಳೆ ಎಬ್ಬಿಸುವ ತುಂತುರಿನ ಮೋಡದಿಂದ ಕವಿದಿರುತ್ತಿತ್ತು. ಸದಾ ತೇವದಿಂದ ಕೂಡಿರುವ ಭಾಗದಲ್ಲಿ ಪಾಚಿ ನೆಲವನ್ನೆಲ್ಲ ಹೊದ್ದಿಸಿದಂತೆ ಮುಸುಗಿ ಕಾಲಿಟ್ಟಲ್ಲಿ ಜಾರುತ್ತಿತ್ತು. ಸುತ್ತ ಕಿಕ್ಕಿರಿದ ಕಾಡಿನ ಪರ್ವತಗಳು, ತಲೆಯ ನೆತ್ತಿಯಲ್ಲೆಲ್ಲೋ ಅಂಗೈ ಎಗಲ ಕಾಣುವ ಆಕಾಶ. ಈ ರೌದ್ರತೆಗೆ ಶ್ರುತಿ ಹಿಡಿದ ಹಾಗೆ ನಿರಂತರವಾಗಿ ಬುಸುಗುಡುತ್ತಲೇ ಇರುವ ನದಿಯ ಭೋರ್ಮೊರೆತ ದಂಡೆಯ ಕಾಡುದಾರಿ ಮನುಷ್ಯರಿಗಿಂತ ಹೆಚ್ಚಾಗಿ ಕಾಡು ಮೃಗಗಳೇ ಓಡಾಡಿ ಆದುದೆಂದು ಹೇಳಬಹುದು. ಅವು ಮಾಡಿಕೊಂಡ ಹಾದಿಯನ್ನು ಒಳದಾರಿ ಹಿಡಿದು ಓಡಾಡುವ ಮನುಷ್ಯರು ಆಗೀಗ ಉಪಯೋಗಿಸುತ್ತಿದ್ದರಷ್ಟೇ. ಅಲ್ಲಲ್ಲಿ ಜಾರುತ್ತಾ ಅಕ್ಕಪಕ್ಕದ ಗಿಡಮರಗಳನ್ನು ಹಿಡಿದುಕೊಂಡು ತಡವರಿಸುತ್ತಾ 2 ಮೈಲು ಸವೆಸುವುದರೊಳಗೆ ಅಲ್ಲೆಲ್ಲ ಹೊಗೆಯಂತೆ ಕವಿದಿದ್ದ ತುಂತುರಿನ ಮೋಡದಿಂದ ಅವರಿಬ್ಬರ ಬಟ್ಟೆ ಬರೆಗಳು ಮೈಗೆ ಅಂಟುಕೊಳ್ಳುವಷ್ಟು ಒದ್ದೆಯಾಗಿ ಹೋದವು. ಗುರುರಾಜ ಕವಿಯ ಕಾವ್ಯ ಹಿಡಿದುಕೊಂಡು ಕೆಂಪು ಕಲ್ಲುಗಳನ್ನು ಹುಡುಕ ಹೊರಟರೆ ಇಂಥದ್ದೇ ದುರ್ಗಮ ಹಾದಿಯಲ್ಲಿ ಗೊತ್ತು ಗುರಿ ಇಲ್ಲದೆ 100 ಮೈಲು ಅಡ್ಡಾಡಬೇಕಾಗುತ್ತದೆಂಬ ಯೋಚನೆಯಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ಕಿಚಾಯಿಸುತ್ತಾ ಛೇಡಿಸುತ್ತಾ ಬರುತ್ತಿದ್ದಾಗ ಅಲ್ಲಿ ಬಂಡೆಯೊಡನೆ ಬಂಡೆಯಾಗಿ ನಿಂತಿದ್ದ 2 ಕಾಡಾನೆಗಳನ್ನು ತೀರಾ ಹತ್ತಿರ ಬರುವವರೆಗೂ ನೋಡಲೇ ಇಲ್ಲ. ಆದರೆ ಬಣ್ಣದ ಬಂಡೆಗಳನ್ನು ಹಾಕಿಕೊಂಡು ಮಾತಾಡುತ್ತಾ ಬರುತ್ತಿದ್ದ ಇವರಿಬ್ಬರನ್ನು ಆನೆಗಳು ಕೊಂಚ ದೂರದಿಂದಲೇ ನೋಡಿದ್ದವೋ ಏನೋ. ಏಕೆಂದರೆ ಸುರೇಶನ ಕಣ್ಣಿಗೆ ಅವು ಬೀಳುವ ಹೊತ್ತಿಗಾಗಲೇ ಅವು ಇವರತ್ತ ಬೆನ್ನು ತಿರುಗಿಸಿ ಕಾಲು ಕೇಳುತ್ತಿದ್ದವು. ದೋಣಿಹೊಳೆಯ ಹೆಬ್ಬಂಡೆಗಳಿಗೆ ಕೈಕಾಲು ಮೂಡಿ ಓಡಿ ಹೋದ ಹಾಗೆ ಕಂಡ ಅವುಗಳ ಬೃಹದಾಕಾರ ತಮ್ಮಿಬ್ಬರಿಗೂ ಅಷ್ಟು ಹತ್ತಿರ ಬರುವವರೆಗೆ ಗೋಚರಿಸುತ್ತಿದ್ದದ್ದೋ ಹೇಗೆಂದು ಇಬ್ಬರೂ ಅಚ್ಚರಿಪಟ್ಟು ನಿರ್ಗಮಿಸುತ್ತಿದ್ದ. ಅವು ದೂರರಾದವೆಂದು ಖಾತರಿಯಾಗುವವರೆಗೂ ದೂರದಲ್ಲೇ ಅಡಗಿ ನಿಂತಿದ್ದು ಮುಂದುವರೆದರು. ಇಬ್ಬರು ಕಾಡು ದಾಟಿ ಸರ್ಕಾರಿ ರಸ್ತೆಗೆ ಇಳಿದಾಗ ತೊಯ್ದ ಮೈಗೆ ಅಂಟಿದ್ದ ಒದ್ದೆ ಬಟ್ಟೆಗಳಿಂದ ಹಿಂದಿನ ರಾತ್ರಿ ರೈಲಿನಿಂದ ಹಾರಿದಾಗ ಸುರಂಗದೊಳಗೆ ಹತ್ತಿದ ಕೆಸರು ನೀರಿನೊಂದಿಗೆ ಇಳಿಯುತ್ತಾ ಇತ್ತು. ಕೈಕಾಲುಗಳು ನೆಟ್ಟಗಿದ್ದುದೊಂದು ಬಿಟ್ಟರೆ ಅವರು ನೋಡಲು ಕುಂಟರಾಮನ ಪರಿಷ್ಕೃತ ಆವೃತ್ತಿಗಳಂತೆ ಕಾಣುತ್ತಿದ್ದರು. ಇಷ್ಟು ಅಸಂಸ್ಕೃತ ಉಡುಗೆಗಳನ್ನುಟ್ಟು ಸರ್ಕಾರಿ ರಸ್ತೆಯಲ್ಲಿ ನಡೆಯುವುದು ಗೌರಿಗಂತೂ ತುಂಬ ನಾಚಿಕೆಯ ವಿಷಯವಾಗಿತ್ತು. ಬೇಗ ಬೇಗ ದೋಣಿಹೊಳೆ ಕಮಾನು ಸೇತುವೆ ದಾಟಿ ಮತ್ತೆ ಕಾಡುದಾರಿಯಲ್ಲೇ ನಡೆದು ಹೇಗಾದರೂ ಯಾರಿಗೂ ಕಾಣದಂತೆ ಜುಗಾರಿ ಕ್ರಾಸ್
ಸೇರಿಕೊಳ್ಳೋಣವೆಂದು ಅವರು ಉಪಾಯ ಮಾಡಿ ಸರಸರ ಕಮಾನು ಸೇತುವೆಯತ್ತ ಕಾಲು ಹಾಕುತ್ತಿದ್ದರು. ಅಷ್ಟು ಹೊತ್ತಿಗೆ ಸರಿಯಾಗಿ ಯಾವುದೋ ವಾಹನ ಬರುವ ಸದ್ದಾಯಿತು. ಅದು ಹೋಗುವವರೆಗೆ ರಸ್ತೆಯ ಪಕ್ಕದ ಪೊದೆಗಳಲ್ಲೇ ನಿಲ್ಲೋಣವೆಂದರೆ ಸೇತುವೆ ಬಳಿಗೆ ಬಂದಾಗಿದೆ. ಕೆಳಗೆ ಭೀಕರವಾಗಿ ನದಿ ಗುರುಗುಟ್ಟುತ್ತಾ ಹರಿಯುತ್ತಿದೆ. ಏನು ಮಾಡುವಂತೆಯೇ ಇಲ್ಲ. ಸೇತುವೆ ಸರಸರ ದಾಟುವುದೊಂದೇ ಮಾರ್ಗ ಎಂದು ತೀರ್ಮಾನಿಸಿ ಮೆಲ್ಲಗೆ ಓಡಿದಂತೆ ಕಾಲು ಹಾಕಿದರು. ಅವರು ಕಮಾನು ಸೇತುವೆಯನ್ನು ಕಾಲು ಭಾಗ ಕ್ರಮಿಸಿಲ್ಲ. ಅಷ್ಟರಲ್ಲಿ ಒಂದು ಆಟೋ ರಿಕ್ಷಾ ವೇಗವಾಗಿ ಅವರಿಗೆ ಸಮೀಪಗತವಾಯಿತು. ಅದು ತೀರ ಹತ್ತಿರಾದಾಗ ರಿಕ್ಷಾದೊಳಗಿನ ಮೂವರಲ್ಲಿ ಯಾವನೋ ಒಬ್ಬ ಇವರೇ ನಿಲ್ಲಿಸು ಎಂದು ಗಟ್ಟಿಯಾಗಿ ಹೇಳಿದ್ದು ಕೇಳಿಸಿತು. ಇವರಿಗಿಂತ 4 ಗಜ ಮುಂದೆ ರಿಕ್ಷಾ ನಿಂತಿದ್ದೆ ತಡ. ಅದರಿಂದ ಮೂವರು ಮುಸುಕುದಾರಿ ವ್ಯಕ್ತಿಗಳು ನೆಗೆದಂತೆ ಹಾರಿ ಇವರಿಬ್ಬರತ್ತ ಓಡಿ ಬಂದರು. ಎತ್ತ ಕಡೆಯೂ ಓಡಿ ತಪ್ಪಿಸಿಕೊಳ್ಳಲ ಸಾಧ್ಯವಾಗುವಂತೆ ಕಮಾನು ಸೇತುವೆ ಇಕ್ಕಟ್ಟಿನಲ್ಲಿ ಇಬ್ಬರು ಕೊನೆಗೂ ಸಿಕ್ಕಿ ಬಿದ್ದಿದ್ದರು. ರಾಜಪ್ಪನ ಕಡತ ಎಡಿಟ್ ಮಾಡಿ ಪ್ರಕಟಿಸಿ ಲೋಕಕ್ಕೆಲ್ಲ ತಿಳಿಸುವುದರೊಳಗೆ ಈ ದುರಾತ್ಮರ ಕೈಗೆ ಸಿಕ್ಕಿ ಬಿದ್ದೆವಲ್ಲ ಎಂದು ಗೌರಿಗೂ ಸುರೇಶನಿಗೂ ಒಮ್ಮೆ ಬೇಸರವಾಯಿತು. ಏನು ಮಾಡ್ತಾರಿವರು, ನೋಡೇ ಬಿಡೋಣ ನಡೀರಿ, ಬೆಸ್ಟ್ ಆಫ್ ಲಕ್ ಎಂದು ಗೌರಿ ರೈಲಿನಲ್ಲಿ ಧುಮುಕಲು ರೆಡಿಯಾದ ಹಾಗೆ ಸಿದ್ಧಳಾಗಿ ಒಂದೆರಡು ಹೆಜ್ಜೆ ಮುಂದುವರೆದಳು. ಗೌರಿಯ ಮೊಂಡು ಧೈರ್ಯ ನೋಡಿ ಸುರೇಶನಿಗೆ ಒಮ್ಮೆ ಸಿಟ್ಟೇ ಬಂತು. ಇವರು ಕೊಲ್ಲುವುದೇ ನಿಜವಾದರೆ ಇವರಲ್ಲಿ ಒಬ್ಬನನ್ನಾದರೂ ಸೇತುವೆಯಿಂದ ಕೆಳಗೆ ತಳ್ಳಿ ಕೆಳಗಿನ ಹೆಬ್ಬಂಡೆಗಳ ಮೇಲೆ ಅಪ್ಪಳಿಸಿ ಬೀಳುವಂತೆ ಮಾಡಬೇಕೆಂದು ಅವನು ಉಪಾಯ ಚಿಂತಿಸುತ್ತಿರಬೇಕಾದರೆ ಗೌರಿ ಮುಂದಡಿಯಿಟ್ಟಿದ್ದಳು. ಮುಂದೆ ಬರುತ್ತಿದ್ದ ಮುಸುಕುದಾರಿ ಚಕ್ಕನೆ ಗೌರಿಯನ್ನು ಹಿಡಿದು ಕೈ ತಿರುಚಿ ಅವಳ ಮುಖವನ್ನು ಸುರೇಶನ ಕಡೆಗೆ ತಿರುಗಿಸಿ ಅವಳ ಹಿಂದಿನಿಂದ ಬದ್ಮಾಶ್, ಹೇಳಿದಂಗೆ ಕೇಳಿದರೆ ನೀವಿಬ್ಬರು ಜೀವಂತ ಸಮೇತ ಹೋಗಬಹುದು ಎಂದ. ಅವನ ಕುತ್ತಿಗೆ ಮುಖಕ್ಕೆ ಕಟ್ಟಿಕೊಂಡಿದ್ದ ಮುಸುಗಿನ ಕೆಳಗೆ ಕೆಂಪು ಮಫ್ಲರು ಚೆನ್ನಾಗಿ ಕಾಣುತ್ತಿತ್ತು. ಗೌರಿಯ ಕುತ್ತಿಗೆಯ ಹತ್ತಿರ ಅವನು ಹೊಳೆಯುವ ಚೂರಿ ಹಿಡಿದಿದ್ದನ್ನು ಸುರೇಶನಿಗೆ ಕಾಣುವಂತೆ ಮುಂದೆ ಮಾಡಿದ್ದ. ಗೌರಿ ಒಂದೇ ಒಂದು ನಿಮಿಷ ತಡ ಮಾಡಿದ್ದರೆ ಸುರೇಶನ ಆ ಕೆಂಪು ಮಫ್ಲರಿನ ಕೇಡಿಯನ್ನು ಎತ್ತಿ ಸೇತುವೆಯಾಚೆ ಎಸೆದು ಕೋಳಿ ಮೊಟ್ಟೆಯಂತ ಅವನ ತಲೆ ಅಪ್ಪಚ್ಚಿಯಾಗುವುದನ್ನು ನೋಡಬೇಕೆಂದು ಯೋಚಿಸಿದ್ದ. ಗೌರಿ ದೊಡ್ಡದಾಗಿ ಧೈರ್ಯ ತೋರಿಸಿ ಹೋಗಿ ಈ ಕೇಡಿ ಸೋಳೆಯ ಮಗನ ಚೂರಿಗೆ ಕುತ್ತಿಗೆ ಕೊಟ್ಟಳಲ್ಲ ಎಂದು ಒಂದು ಸಾರಿ ಆ ಪರಿಸ್ಥಿತಿಯಲ್ಲೂ ಅವಳ ಮೇಲೆ ರುಮ್ಮನೆ ಸಿಟ್ಟು ಬಂತು. ಆದರೆ ಅವನ ಮಾತು ಕೇಳಿದ ತಕ್ಷಣ ಒಂದು ಸಾರಿ ಸುರೇಶನಿಗೆ ಆಶ್ಚರ್ಯವಾಯಿತು. ಜೀವ ಸಮೇತ ಹೋಗಬಹುದು, ಏನಿದರರ್ಥ? ಹಾಗಾದರೆ ಏನೋ ಚೌಕಾಶಿ ಮಾಡಲು ಬಂದಿದ್ದಾನಲ್ಲವೇ? ಅವನ ಹಿಡಿತ ಬಿಡಿಸಿಕೊಳ್ಳಲು ಕೊಸರಾಡಿದ ಗೌರಿಗೆ ಒಂದು ನಿಮಿಷ ಸುಮ್ಮನಿರು ಎನ್ನುವಂತೆ ಸನ್ನೆ ಮಾಡುತ್ತಾ ಅವರು ಮೂವರನ್ನು ಒಮ್ಮೆ ತೀವ್ರವಾಗಿ ನೋಡಿದ. ಗಂಗೂಲಿ ಜೊತೆ ಕ್ರಾಂತಿಗೆಂದು ಅಂಡರ್ಗ್ರೌಂಡ್ ವ್ಯವಹಾರಗಳಲ್ಲಿ ತೊಡಗಿದ್ದಾಗ ಸುರೇಶ್ ಅನೇಕ ರೌಡಿಗಳನ್ನು ನೋಡಿದ್ದ. ಗೌರಿ ಕುತ್ತಿಗೆಗೆ ಚೂರಿ ಹಿಡಿದು ನಿಂತಿದ್ದ ಇವನು ತಣ್ಣಗೆ ಕಾರ್ಯ ಸಾಧನೆ ಮಾಡಿ ಕೆಲಸ ಮುಗಿಸಿ ತೆರಳಿಚ್ಛಿಸುವ ವೃತ್ತಿ ಕೊಲೆಗಾರರ ಮರ್ಜಿಯಲ್ಲಿರುವವನಂತೆ ಕಾಣಲಿಲ್ಲ. ಯಾವೋ ಹಿಂದಿ ಸಿನಿಮಾಗಳನ್ನು ನೋಡಿಕೊಂಡು ಕಮಾನು ಸೇತುವೆಯ ಮೇಲೆ ರಿಹರ್ಸಲ್ ತೆಗೆದುಕೊಳ್ಳುತ್ತಿರುವವನಂತೆ ಕಾಣಿಸಿದ. ತಾವು ಜೀವ ಸಮೇತ ಹೋಗಬಹುದಾದ ಒಂದೇ ಒಂದು ಕ್ಷೀಣ ಸಾಧ್ಯತೆ ಇದ್ದರೂ ಪ್ರಯತ್ನಿಸಲೇಬೇಕೆಂದು ಅವನಿಗೆ ಅನ್ನಿಸಿತು. ಆದರೆ ಗೌರಿಗೆ ಏನೇ ಅಪಾಯ ಆದರೂ ನಾನು ಸಾಯುವ ಮೊದಲು ಇವರಿಬ್ಬರಲ್ಲಿ ಒಬ್ಬನನ್ನಾದರೂ ಕೊಂದೇ ಕೊಲ್ಲುತ್ತೇನೆಂದು ನಿಶ್ಚಯಿಸಿ, ಯಾರು ನೀನು, ಏನಾಗಬೇಕಾಗಿದೆ ನಿನಗೆ ಎಂದ. ನಾವು ಯಾರು, ಏನಾಗಬೇಕಾಗಿದೆ ನಿಂಗೊತ್ತಿಲ್ವಾ? ಗೊತ್ತಿಲ್ಲದಿದ್ದರೆ ಹಿಂಗೆ ಪ್ಲಾಸ್ಟಿಕ್ ಪ್ಯಾಕೆಟು ಹಿಡಿದುಕೊಂಡು ತಲೆ ತಪ್ಪಿಸಿಕೊಂಡು ಓಡೋಗ್ತಿದ್ದೀಯಾ
ಎಂದ ಕೆಂಪು ಮೆಪ್ಲರಿನವನ ಹಿಂದೆ ನಿಂತಿದ್ದವ. ಏಯ್, ನಡು ಬೀದಿಯಲ್ಲಿ ನಿಂತ್ಕೊಂಡು ಟೈಮ್ ಕೇಳ್ತಿ ಏನು ಎಂದು ಹಿಂದೆ ನಿಂತಿದ್ದವನ ಮೇಲೆ ಕೆಂಪು ಮಪ್ಲರಿವನ ರೇಗಿದ. ಹಿಂದೆ ನಿಂತಿದ್ದವ ಮುಂದೆ ಬಂದು ಸುರೇಶನ ಕೈಯಿಂದ ಕರಿಯ ಪ್ಲಾಸ್ಟಿಕ್ ಪ್ಯಾಕೆಟು ಕಿತ್ತುಕೊಂಡ. ಪ್ಲಾಸ್ಟಿಕ್ ಪ್ಯಾಕೆಟು ಅವನ ಕೈಗೆ ಬಂದ ಕೂಡಲೇ ಕೆಂಪು ಮಪ್ಲರಿನವ ಗೌರಿಯ ಹಿಡಿತ ಸಡಲಿಸಿ ಕೋಪದಿಂದ ಬುಸುಗುಡುತ್ತಿದ್ದ ಅವಳನ್ನು ಸುರೇಶನತ್ತ ತಳ್ಳಿದ. ಸುರೇಶನಿಗೆ ಮತ್ತೆ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು. ಇವರು ನಮ್ಮ ಕೈಯಲ್ಲಿದ್ದ ಪ್ಲಾಸ್ಟಿಕ್ ಪ್ಯಾಕೆಟ್ಟು ಕಿತ್ತುಕೊಂಡು ನೋಡಿದರೆ ಕೆಂಪು ಕಲ್ಲಿನ ರಹಸ್ಯ ಈ ಕಾವ್ಯದಲ್ಲಿದೆ ಎನ್ನುವುದು ಇವರಿಗೂ ಗೊತ್ತಿರುವಂತೆ ಕಾಣುತ್ತದೆ. ಹಾಗಾದರೆ ಇವರು ನಮ್ಮನ್ನು ಬೆನ್ನಟ್ಟಿ ಬಂದಿದ್ದು ಆ ದಾಖಲೆಯನ್ನು ನಾಶ ಮಾಡಿ ಹೋಗಲು ಮಾತ್ರವೇ? ಮಾಡಿದರೆ ಮಾಡಿಕೊಳ್ಳಲಿ, ಅದೇನು ಜೀವಕ್ಕಿಂತ ಅಮೂಲ್ಯವಾದದ್ದೇ. ಆದರೆ ಪ್ಲಾಸ್ಟಿಕ್ ಪ್ಯಾಕೆಟಿನಲ್ಲಿ ಅದು ಇರುವುದು ಇವರಿಗೆ ಹೇಗೆ ಗೊತ್ತಾಯಿತು? ನಾವು ರಾಜಪ್ಪನ ಹತ್ತಿರ ಅದನ್ನು ತಗೊಂಡಿದ್ದು ಯಾರು ನೋಡಿಯೇ ಇಲ್ಲವಲ್ಲ. ಇದರಿಂದ ಏನು ಅಪಾಯ ಉಂಟೆಂದು ತಿಳಿದೆ ಇದನ್ನು ನಮಗೆ ದಾಟಿಸಿದಾನೆ ರಾಜಪ್ಪ. ಸುರೇಶನ ಮನಸ್ಸು ಮಿಂಚಿನ ವೇಗದಲ್ಲಿ ಈವರೆಗೂ ಸಂಗ್ರಹಿಸಿದ್ದ ಮಾಹಿತಿಗಳನ್ನು ಹೊಸ ರೀತಿ ಸಂಯೋಜಿಸತೊಡಗಿತ್ತು. ಅಷ್ಟರಲ್ಲಿ ಸುರೇಶನ ಕೈಯಿಂದ ಪ್ಲಾಸ್ಟಿಕ್ ಪ್ಯಾಕೆಟ್ ಕಿತ್ತುಕೊಂಡವ. ಇದರಲ್ಲೇನೂ ಇಲ್ಲ ಬಾಸ್, ಬರೀ ನೋಡಿ ಎಂಥದ್ದು ಹಳೆ ಕಾಗದ ಎಂದು ಕೂಗಿದ. ಕೆಂಪು ಮಪ್ಲರಿನವ ಅದನ್ನು ತಗೊಂಡು ಒಳಗೊಮ್ಮೆ ನೋಡಿ 2-3 ನಿಮಿಷ ಅಂತರ್ಮುಖಿಯಂತೆ ಏನನ್ನು ಯೋಚಿಸುತ್ತಾ ನಿಂತ. ಅವನ ಮುಖದಲ್ಲಿ ಬೆಸ್ತು ಬಿದ್ದವನ ಮುಖಭಾವವಿತ್ತು. ಅಷ್ಟರಲ್ಲಿ ದೂರದಲ್ಲೆಲ್ಲೋ ಯಾವುದೋ ವಾಹನ ಬರುವ ಸದ್ದು ಕ್ಷೀಣವಾಗಿ ಕೇಳಿಸಿತು. ಕೆಂಪು ಮಪ್ಲರಿನವ ಸದ್ದಿನಿಂದ ಎಚ್ಚೆತ್ತವನಂತೆ ಸುರೇಶನ ಕಡೆ ತಿರುಗಿ ಚೂರಿ ತೋರಿಸುತ್ತ ಏನಾಯ್ತು? 60,000 ಎಂದು ಕೇಳಿದ. ಯಾವುದು 60,000? ಅದರೊಳಗಿದ್ದಿದ್ದು 1.5 ಲಕ್ಷ ಚಿಲ್ಲರೆ ಎಲ್ಲವೇ? ಓಹೋ, ಇವನು 60,000 ಎನ್ನುವುದನ್ನು ನೋಡಿದರೆ ಇವನಿಗೆ ಗೊತ್ತಿರುವುದು ನಮ್ಮ ಏಲಕ್ಕಿಗೆ ಹರಾಜಿನಲ್ಲಿ ಕೂಗಿದ ರೇಟು. ಇವನು ಕೆಂಪು ಕಲ್ಲಿನ ಖದೀಮರ ಗ್ಯಾಂಗಿಗೆ ಸೇರಿದ್ದರೆ ಇವರಿಗೆ ಅದರೊಳಗಿರುವುದು 1,50,000 ಚಿಲ್ಲರೆ ಎಂದು ಗೊತ್ತಿರುತ್ತಿರಲಿಲ್ಲವೇ? ಅದು ರಾಜಪ್ಪನ ಚೀಲದೊಳಗಿದೆ ಎಂದು ಗೊತ್ತಿಲ್ಲದೆ ನಮ್ಮನ್ನು ಬೆನ್ನು ಹತ್ತಿ ಬಂದಿದ್ದಾರೆ ಮುಠಾಳರು. ಶೇಷಪ್ಪ ಹೇಳಿದ ಹಾಗೆ ಇವರು ದುಡ್ಡಿಗೋಸ್ಕರ ಬಂದಿರುವ ಕಳ್ಳರು. ಏನಾದರೂ ಆಗಲಿ, ದುಡ್ಡಂತೂ ನಮ್ಮ ಬಳಿ ಇಲ್ಲ. ಸುಮ್ಮನೆ ನಿಂತಿದ್ದ ಸುರೇಶನ ಮನಸ್ಸು ಆ ಮುಸುಗಿನ ಖದೀಮರ ಪ್ರತಿಯೊಂದು ವರ್ತನೆಗೂ ಒಳಗೆ ಹೊಸ ಹೊಸ ಸಮೀಕರಣಗಳನ್ನು ರಚಿಸಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿತ್ತು. ಕೆಂಪು ಮಪ್ಲರಿನ ಪಕ್ಕ ನಿಂತಿದ್ದವನು ವಾಹನದ ಸದ್ದು ಹತ್ತಿರಾಗುತ್ತಿದ್ದ ಗಡಿಬಿಡಿಯಲ್ಲಿ ಬೇಗ ಬೇಗ ಗೌರಿಯ ಕೈಯಲ್ಲಿದ್ದ ತುರಿಯೋ ಮಾಣೆ ಪ್ಯಾಕೆಟನ್ನು ಕಿತ್ತುಕೊಂಡು ನೋಡಿ ಅವನ್ನೆಯಿಂದ ಸೇತುವೆ ಪಕ್ಕಕ್ಕೆ ಎಸೆದ. ಕೆಂಪು ಮಪ್ಲರಿನವ ಮುಸುಗಿನ ಬಿರುಕಲ್ಲಿ ಸಿಟ್ಟಿನಿಂದ ಅವನ ಕಣ್ಣು ಕೆಂಪಾಗಿದ್ದು ಸುರೇಶನಿಗೂ ಗೌರಿಗೂ ಚೆನ್ನಾಗಿ ಕಾಣಿಸಿತು. ಚೂರಿ ಹಿಡಿದು ಅವರ 2 ಹೆಜ್ಜೆ ಮುಂದು ಬಂದ. ಶೇಷಪ್ಪ, ಇವರು ಕೇವಲ 200 ರೂಪಾಯಿಗೆ ಕೊಲೆ ಮಾಡಿದ ನೀಚರು ಎಂದು ಹೇಳಿದ್ದು ಸುರೇಶನಿಗೆ ಜ್ಞಾಪಕಕ್ಕೆ ಬಂತು. ಮತ್ತೆ ಗೌರಿ ಮುಂದುವರೆದು ಅವನ ತೆಕ್ಕೆಯೊಳಗೆ ಸಿಕ್ಕಿಕೊಳ್ಳುವ ಮೂರ್ಖ ಕೆಲಸ ಎಲ್ಲಿಯಾದರೂ ಮಾಡಿಯಾಳೆಂದು ಪಕ್ಕದಲ್ಲಿ ನಿಂತಿದ್ದ ಅವಳನ್ನು ಸುರೇಶ್ ಕೊಂಚ ಹಿಂದಕ್ಕೆ ತಳ್ಳಿದ. 60,000 ಎಲ್ಲೋಯ್ತು ಎಂದು ಅವನು ಇನ್ನೊಮ್ಮೆ ಸುರೇಶನನ್ನು ಕೇಳಿದ್ದ. ಅವನ ದನಿಯಲ್ಲಿದ್ದ ನಿರುದ್ವೇಗವನ್ನು ನೋಡಿ ಚಕಿತನಾದ ಸುರೇಶ ಅವನಿಗಿಂತ ಸಮಾಧಾನದ ದನಿಯಲ್ಲಿ
ಅಷ್ಟೂ ಕೊಟ್ಟು ಅದನ್ನು ತಗೊಂಡೆವು ಎಂದು ಅವನು ಕೈಯ ಪ್ಲಾಸ್ಟಿಕ್ ಪ್ಯಾಕೆಟ್ ನಿರ್ಧರಿಸಿ ಹೇಳಿದ. ಇದು ಎಂದು ಆಶ್ಚರ್ಯ, ಅವಜ್ಞೆ, ಜುಗುಪ್ಸೆ, ತಿರಸ್ಕಾರಗಳೆಲ್ಲ ಮಿಳಿತವಾಗಿದ್ದ ಧ್ವನಿಯಲ್ಲಿ ಉದ್ಗರಿಸಿ, ತುತ್ ಎಂದು ಅವನು ಅದರ ಕಡೆ ಉಗುಳಿ ಆ ಪ್ಲಾಸ್ಟಿಕ್ ಪ್ಯಾಕೆಟನ್ನು ಪಕ್ಕಕ್ಕೆ ಎಸೆದ. ಅತ್ತಿತ್ತ ಗೋಡೆ ಗಟ್ಟಿ ನಿಂತಿದ್ದ ಪರ್ವತಗಳ ಮಧ್ಯೆ ಬೀಸುವ ಗಾಳಿ ಓಣಿಯಂತಿದ್ದ ದೋಣಿ ಹೊಳೆಯ ಪಾತ್ರದಲ್ಲಿ ನುಗ್ಗಿ ಸಾಗುತ್ತಿದ್ದುದರಿಂದ ಸೇತುವೆಯ ಮೇಲೆ ಭರೋ ಎಂದು ಬೀಸುತ್ತಿತ್ತು. ಪ್ಲಾಸ್ಟಿಕ್ ಪ್ಯಾಕೆಟ್ಟು ಕಾಡತ್ತಾದ ಸಮೇತ ತೂರಿ ಹೋಗಿ ಕಮಾನು ಸೇತುವೆಗಿಂತ ಕೆಳಗೆ ಆಳದ ಕಮರಿಯಲ್ಲಿ ಕ್ವಾತ ನೊರೆಯದ್ದು ಹರಿಯುತ್ತಿದ್ದ ದೋಣಿ ಹೊಳೆಯೊಳಗೆ ಉದ್ದಕ್ಕೆ ಬಿಚ್ಚಿಕೊಂಡು ಬಿತ್ತು. ಮೊದಲೇ ಜೋಲಾಗಿ ಜರ್ಜರಿತವಾಗಿದ್ದ ಅದು ಮರೆಯುತ್ತಾ ಹರಿಯುತ್ತಿದ್ದ ನದಿ ನೀರಿನಲ್ಲಿ ಹಾಳೆಯಾಗಿ ಹರಿದುಕೊಂಡು ಒಂದೆರಡು ಸಾರಿ ಮೇಲೆದ್ದು ಸೇತುವೆ ಕಟಕಟ ಹಿಡಿದು ಕೆಳಗೆ ನೋಡುತ್ತಿದ್ದ ಗೌರಿ ಸುರೇಶರಿಗೆ ಕಣ್ಣಿಗೆ ಬಿತ್ತು. ಆಮೇಲೆ ಪ್ಲಾಸ್ಟಿಕ್ ಪ್ಯಾಕೆಟು, ಕಡತದ ಹಾಳೆಗಳು ನದಿಯ ಭಯಂಕರ ತಳಮಳದಲ್ಲಿ ಮಾಯವಾದವು. ಹಿಂದುಗಡೆ ಕೆಂಪು ಮಫ್ಲರಿನವನು ಬಣ್ರೋ ಎಂದು ಮಿಕ್ಕವರಿಗೆ ಹೇಳಿದ್ದು. ಆ ಗಾಂಚಾಲಿ ಸೊಳೆ ಮಗನಿಗೆ ನಿಮಗೆ ದುಡ್ಡು ಸಿಕ್ಕ ಮೇಲೆ ನನ್ನ ಕಮಿಷನ್ ಕೊಡಿ ಅಂತ ಹೇಳಿದ್ದು ಇದಕ್ಕೆ ಇರಬೇಕು ಎಂದು ಯಾವನು ಮಾತಾಡಿದ್ದು ಗೌರಿ ಸುರೇಶನ ಕಿವಿಗೆ ಬಿತ್ತು. ಅವರು ಹಿಂತಿರುಗಿ ಬರುವ ಹೊತ್ತಿಗೆ ಅಲ್ಲಿ ಯಾರೂ ಇರಲಿಲ್ಲ. ವಾಹನವೊಂದು ದೂರಾಗುತ್ತಿರುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಕೆಲವು ನಿಮಿಷಗಳ ಅನಂತರ ಆ ಸದ್ದು ಹೊಳೆಯ ಮೊರೆತದಲ್ಲಿ ಲೀನವಾಗುವ ಹೊತ್ತಿಗೆ ಮತ್ತಾವುದೋ ವಾಹನ ಬರುವ ಸದ್ದು. ಕಮಾನು ಸೇತುವೆಯ ಮೇಲೆ ಕಟಕಟಗೆ ವಾಲಿ ನಿಂತಿದ್ದ ಇಬ್ಬರು ಮೌನವಾಗಿ ಕೊಂಚ ಹೊತ್ತು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಕಡತ ದೋಣಿ ಹೊಳೆಗೆ ಬಿದ್ದು ಕರಗಿ ಹೋದ ಮೇಲೆ ತಮ್ಮ ಜೀವನದ ಯಾವುದೋ ಒಂದು ಅಧ್ಯಾಯ ಮುಗಿತೆಂದೆನಿಸಿತ್ತು ಅವರಿಗೆ. ಹಾಗಾದರೆ ಇವ್ರು ಯಾರ್ರೀ ಎಂದು ತನಗೆ ತಾನೆ ಎಂಬಂತೆ ಗೌರಿ ಮಾತಾಡಿದಳು. ಕೆಲವೇ ಹೊತ್ತಿನ ಹಿಂದೆ ಹುಂಬಧೈರ್ಯದಲ್ಲಿ ಮುಂದೆ ಹೋಗಿ ಕೆಂಪು ಮಫ್ಲರಿನವನ ತೆಕ್ಕೆಗೆ ಅವಳು ಸಿಕ್ಕಿಕೊಂಡಿದ್ದು ಸುರೇಶನ ನೆನಪಿಗೆ ಬಂದು ಅವಳಿಗೆ ಬಾಯಿಗೆ ಬಂದ ಹಾಗೆ ಬೈಯಬೇಕೆನ್ನುವಷ್ಟು ಕೋಪ ಬಂದರು. ನಿನ್ನೆಯಿಂದ ತನ್ನ ಜೊತೆ ಅವಳು ಪಟ್ಟ ಪಾಡೆಲ್ಲ ಜ್ಞಾಪಕಕ್ಕೆ ಬಂದು ಕೋಪ ತಡೆದುಕೊಂಡ. ನಿನ್ನೆಯಿಂದ ನೂರಾರು ಥರ ಯೋಚನೆ ಮಾಡಿ ತನ್ನ ತಲೆ ಒಂದು ಗೊಬ್ಬರದ ಗುಂಡಿಯಾಗಿದೆ. ನನಗೆ ಏನು ಹೊಳೆಯುತ್ತಲೇ ಇಲ್ಲ. ಅವರು ಬಂದು ಅದು ಇದು ಮಾತಾಡಿ ಚೂರಿ ತೋರಿಸಿ ಬೆದರಿಸಿ ಕೊನೆಗೆ ಕಡತ ಹೊಳೆಗೆ ಎಸೆದು ಪರಾರಿಯಾಗಿದ್ದು ನೋಡಿದರೆ ಕೆಂಪು ಕಲ್ಲಿನ ದಂಧೆಯವರೇನೋ ಎನ್ನಿಸುತ್ತದೆ. ಅದರೊಳಗಿನ ದುಡ್ಡು ಎಲ್ಲಿ ಎಂದು ಕೇಳಿದ್ದು ನೋಡಿದರೆ ಇವರು ಬರೀ ದರೋಡೆಕೋರರು ಅನ್ನಿಸುತ್ತಿದೆ. ಪ್ಲಾಸ್ಟಿಕ್ ಪ್ಯಾಕೆಟಿನೊಳಗಿದ್ದಿದ್ದು 60,000 ಎಂದು ಅವರು ಹೇಳಿದ್ದು ನೋಡಿದರೆ ಇವರು ಆ ಕೈಲಾಸ್ ಬಾರಿನ ಕುನ್ನಿ ಕಡೆಯವರಿರಬಹುದು ಅನ್ನಿಸುತ್ತದೆ. ಈ ನೀಚರು ನಮ್ಮನ್ನು ಖೂನಿ ಮಾಡಲು ಬೆನ್ನು ಹತ್ತಿದ್ದಾರೆಂದು ನಾವು ಊಹಿಸಿದ್ದು ತಪ್ಪೋ ಏನೋ. ನಾನು ಯಾವ ಥರ ಯೋಚಿಸಿದರೂ ಅದು ಸರಿಯಲ್ಲ ಎನ್ನುವಂತೆ ಏನಾದರೂ ನಡೆಯುತ್ತೆ. ಒಟ್ಟಿನಲ್ಲಿ ನಿನ್ನೆಯಿಂದ ನಡೆದಿದ್ದನ್ನೆಲ್ಲ ಜ್ಞಾಪಿಸಿಕೊಂಡರೆ ಒಂದು ದೊಡ್ಡ ದುಸ್ವಪ್ನದೊಳಗೆ ಅಡ್ಡಾಡಿದ ಹಾಗಾಗುತ್ತೆ ಎಂದ ಸುರೇಶ್. ವಾಹನ ಹತ್ತಿರ ಆಗುತ್ತಿದ್ದ ಸದ್ದು ಕೇಳಿಸಿಕೊಂಡು ನಡಿ ಯಾವುದೋ ಬಸ್ಸು ಕಾರು ಬರೋ ಶಬ್ದ ಆಗ್ತಿದೆ, ಬೇಗ ರಸ್ತೆ ದಾಟಿ ಒಳ ದಾರಿ ಹಿಡಿಯೋಣ ಎಂದ. ಅಯ್ಯೋ ಹೋಗ್ರಿ, ಯಾರೋ ನೋಡಿ ಏನಾಗಬೇಕಾಗಿದೆ ನಮಗೆ. ಬಂದರೆ ಬರಲಿ, ಹೋದರೆ ಹೋಗಲಿ, ಇಲ್ಲಿರೋರು ಪ್ರತಿಯೊಬ್ಬರು ಕಳ್ಳರು ಕೊಳಕರು ಎಂದು ಒಂದು ಬಗೆಯ ವಿರಕ್ತ ದನಿಯಲ್ಲಿ ಗೌರಿ ಹೇಳಿದಳು. ಏನೇ ಉತ್ತುಂಗ ರಾಜನಿಗೆ ಕೆಂಪು ಕಲ್ಲು ಸಿಕ್ಕಿದ ಮೇಲೆ ವಿರಕ್ತಿ ಉಂಟಾದರೆ ನಿನಗೆ ಈಗಲೇ ಆದ ಹಾಗೆ ಕಾಣುತ್ತಲ್ಲ ಎಂದು ಸುರೇಶ್ ತಮಾಷೆ ಮಾಡಿದ್ದ.
ಏನ್ರಿ ಆ ಕಡತ ಇಟ್ಟುಕೊಂಡು ಕನಸಾದರೂ ಕಾಣುತ್ತ ಕಾಲ ಹಾಕಬಹುದಿತ್ತು, ಈಗ ಅದು ಇಲ್ಲವಲ್ಲ ಎಂದು ಗೌರಿ ಕಿನ್ನಳಾಗಿ ಕಡತ ನೀರು ಪಾಲಾಗಿದ್ದಕ್ಕೆ ವಿಷಾದ ಸೂಚಿಸಿದ್ದಳು. ಅಷ್ಟರಲ್ಲಿ ಸದ್ದು ಹತ್ತಿರಾಗಿ ಮತ್ತೊಂದು ಆಟೋ ರಿಕ್ಷಾ ರಸ್ತೆ ತಿರುವಿನಲ್ಲಿ ಕಾಣಿಸಿತು. ಅದನ್ನು ನೋಡಿ ಗೌರಿ ಮತ್ತೆ ಬಂದರು ಅಂತ ಕಾಣುತ್ತೆ ಇವರು ಎಂದಳು. ಅದು ಈ ರಿಕ್ಷಾ ಅಲ್ಲ ಕಾಣೆ, ಅವರು ಗುರುತು ಸಿಗದಿರಲಿ ಅಂತ ನಂಬರ್ ಪ್ಲೇಟಿಗೆ ಕೆಸರು ಬೆಳೆದುಕೊಂಡು ಬಂದಿದ್ದರು ಎಂದು ಸುರೇಶ್ ಗೌರಿಯ ಶಂಕೆಗೆ ಸಮಾಧಾನ ಮಾಡಿ ಹೇಳಿದ. ರಿಕ್ಷಾ ಇವರನ್ನು ದಾಟುವಾಗ ಅದರೊಳಗೆ ಯಾರೋ ಕುಳಿತಿದ್ದು ಕಂಡಿತೇ ವಿನಃ ಯಾರೆಂದು ಇಬ್ಬರಿಗೂ ಗೊತ್ತಾಗಲಿಲ್ಲ. ಆದರೂ ರಿಕ್ಷಾ ಇವರನ್ನು ದಾಟುತ್ತಿದ್ದಂತೆಯೇ ಅದರೊಳಗಿಂದ ಅರೇ, ಸ್ವಲ್ಪ ನಿಲ್ಲಿಸು ನಿಲ್ಲಿಸು ಎಂದು ಯಾರೋ ಯಾರಿಗೂ ಹೇಳುತ್ತಿರುವುದು ಗೌರಿ ಸುರೇಶ್ ಇಬ್ಬರಿಗೂ ಕೇಳಿಸಿತು. ತುಂಬ ವೇಗವಾಗಿ ಬರುತ್ತಿದ್ದ ರಿಕ್ಷಾ ಕೂಡಲೇ ನಿಲ್ಲಿಸಲಾಗಲಿಲ್ಲ. ಅದು ಸೇತುವೆಯನ್ನು ದಾಟಿ 4 ಮಾರು ಮುಂದೆ ಹೋಗಿ ನಿಂತಿತು. ಗೌರಿ ಸುರೇಶ್ ಇಬ್ಬರು ಯಾರಿರಬಹುದೆಂದು ಕುತೂಹಲದಿಂದ ನೋಡುತ್ತಿರಬೇಕಾದರೆ, ಹಲ್ಲೋ, ಇದೇನಯ್ಯ ಇಲ್ಲಿ ಈ ಅವತಾರದಲ್ಲಿ ಎಂದು ಹಲ್ಲು ಕಿರಿಯುತ್ತಾ ರಾಜಪ್ಪ ಯಥಾಪ್ರಕಾರ ಹೆಗಲಿಗೆ ಬ್ಯಾಗ್ ನೇತಾಕಿಕೊಂಡು ರಿಕ್ಷಾದಿಂದ ಇಳಿದ. ಧನ್ಯವಾದಗಳು.